ಹಾಯ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಇದು 3rd ಡೇ ಜೈಪುರ್ನಲ್ಲಿ. ಮಳೆ ಬರ್ತಿದೆ. 2 ದಿನ ಫುಲ್ ಬಿಸಿಲಿತ್ತು. ಬಟ್ ಇವತ್ತು ಬೆಳಗ್ಗೆನೇ ಮಳೆ ಹಿಡಿದಿದೆ. ನಿಮ್ಗೆ ಗೊತ್ತಾಗ್ತಿರ್ಬೋದು, ಎಲ್ಲ ಕಡೆ ನೀರು ಜಾಸ್ತಿ ಇದೆ. ಆ್ಯಕ್ಚುಲಿ ಇವತ್ತು ಅಷ್ಟೊಂದು ಶಾಪಿಂಗ್ ಎಲ್ಲ ಏನೂ ಇಲ್ಲ. ಯಾವ್ದಾರ ಒಂದು ಎಲ್ಲಾದರೂ ಪ್ರಿಂಟಿಂಗ್ ಥರದ್ದು ಏನಾರ ಕಾಣಿಸಿದ್ರೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸ್ಯಾರಿ ಪ್ರಿಂಟಿಂಗ್ ಎಲ್ಲರೂ ನೋಡ್ಕೊಂಡು ಬರೋಣ ಅಂತ. ಇದ್ರ ಜೊತೆ ಇನ್ಯಾವುದಾರ ಒಂದು ಬಜಾರ್ಗೆ ಹೋದರೆ ಅಲ್ಲೂ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಸದ್ಯಕ್ಕೆ ಬೆಳಗ್ಗೆ ತಿಂಡಿ ತಿನ್ನೋಕ್ಕೆ ಹೋಗ್ತಾಯಿದ್ವಿ. ಇನ್ನು ಯಾವ ಅಂಗಡಿಗಳು ತೆಗೆದಿಲ್ಲ. ಆಮೇಲೆ ಇಲ್ಲಿ ಕಾಫಿ ಕಾನ್ಸೆಪ್ಟೆಲ್ಲ ಆ್ಯಕ್ಚುಲಿ ಇಲ್ಲವೇ ಇಲ್ಲ. ಆದಷ್ಟು ಎಲ್ಲ ಕಡೆ ಟೀನೇ ಸಿಗೋದು. ಸೊ ಫಸ್ಟು ಟೀ ಕುಡಿದು ಎಲ್ಲರೂ ತಿಂಡಿ ತಿನ್ನೋಣ ಅಂತ ಹೋಗ್ತಾಯಿದ್ವಿ. ಇದರಲ್ಲಿ ಜಾಸ್ತಿ ಪೋಹ ಒಂದೇ ಸಿಗೋದು. ಬಿಟ್ಟರೆ ದೋಸೆ ಎಲ್ಲ ಬಂದು 2 ದಿವಸದಿಂದ ನಾವು ದೋಸೆ ತಿನ್ನಲೇ ಇಲ್ಲ. ಸೊ ಲೆಟ್ ಅಸ್ ಸಿ ಏನು ಸಿಗುತ್ತೆ ಅಂತ ನೋಡಿಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ನಿಮ್ಗಳಿಗೂ ತೋರಿಸ್ತೀನಿ ಬನ್ನಿ ಯಾವ ಥರ ಹೋಟ್ಲಲ್ಲಿ ಏನು ಥರದ್ದು ಬೆಳಗ್ಗೆ ತಿಂಡಿಗೆ ಸಿಗುತ್ತೆ ಅನ್ನೋ ಐಡಿಯಾ ನಿಮ್ಗಳಿಗೂ ಕೊಡ್ತೇನೆ. ಬೆಳಿಗ್ಗೆ ತಿಂಡಿಗೆ ಅಂತ ನಾವು ಟ್ರೈ ಮಾಡೋಣ ಅಂತ ಹೋಗಿದ್ದು, ಪೋಹಾಗೆ ಹೋಗಿದ್ವಿ. ಅಂದರೆ ಪೋಹ ತಿನ್ನೋಣ ಅಂತ ಹೋಗಿದ್ವಿ. ನನ್ನ ಪ್ಲ್ಯಾನ್ ಇದ್ದಿದ್ದು ಅಂದರೆ ನಾವು ನಮ್ಮನ್ನೆಲ್ಲ ಮಾಡ್ತೀವಲ್ಲ ಅವಲಕ್ಕಿ ಆ ಥರ ಇರುತ್ತೆ ಅಂತ. ಬಟ್ ಇದು ತುಂಬ ಡಿಫ್ರೆಂಟಾಗಿರುತ್ತೆ. ಅವಲಕ್ಕಿ ಮೇಲೆ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ನಿಂಬೆಹಣ್ಣು, ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಮಿಕ್ಸ್ಚರ್ ಎಲ್ಲ ಹಾಕಿ ಕೊಟ್ಬಿಡ್ತಾರೆ. ಸ್ವಲ್ಪ ಒಂದು ಈ ಥರ ಮೆಣಸಿನ್ಕಾಯಿ ಕೊಡ್ತಾರೆ, ಟೇಸ್ಟಿಯಾಗಿರುತ್ತೆ. ಇಷ್ಟೇ ಸಿಂಪಲ್ಲಾಗಿ ಪೋಹ ಇರುತ್ತೆ ಬೆಳಗ್ಗೆ ಹೊತ್ತು ತಿಂಡಿ. ಇದ್ರ ಜೊತೆ ನಾವು ಟ್ರೈ ಇನ್ನೂ ಮಾಡಿರಲಿಲ್ಲ ಅಂತ ಡೋಕ್ಲಾ ತೊಗೊಂಡ್ವಿ. ಸೊ ಇವತ್ತಿನ ವಿಡಿಯೋ ನಿಮಗೆ ನಾವು ಏನೇನು ಬೇರೆ ಬೇರೆ ಡಿಶಸ್ ಎಲ್ಲ ಟ್ರೈ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಡೋಕ್ಲಾ ತುಂಬ ಚೆನ್ನಾಗಿತ್ತು. ಜೊತೆ ಮೆಣಸಿನ್ಕಾಯಿ ಖಾರವಾಗಿತ್ತು. ತಿನ್ಕೊಂಡು ಸ್ವಲ್ಪ ಆಚೆ ಹೋಗೋಣ ಅಂತ ಹೊರಟ್ವಿ. ಏಕೆಂದರೆ ಸುಮಾರು ಒಂದು 4 o'clock 5 o'clock ಅಷ್ಟೊತ್ತಿಗೆ ಮಳೆ ಶುರುವಾಗುತ್ತೆ ಅಂತಲೂ ಹೇಳಿದರು. ನಾವೊಂದು ಬಜಾರ್ಗೆ ಹೋಗಿ ಆ್ಯಕ್ಚುಲಿ ಈ ಥರ ಬ್ಯಾಗ್ಗಳು ಪ್ಲ್ಯಾನ್ ಇತ್ತು. ಯಾಕೆಂದರೆ ಜೈಪುರ್ನಲ್ಲಿ ಈ ಥರ ಹ್ಯಾಂಡ್ ವರ್ಕ್ ಇರುವಂಥ ಬ್ಯಾಗ್ಸ್ಗಳು ತುಂಬ ಟ್ರೆಂಡಿಯಾಗಿರುತ್ತೆ. ಆಮೇಲೆ ರೇಟ್ಗಳು ಕಮ್ಮಿ ಇರುತ್ತೆ ಅಂತ ನೋಡಿಕೊಂಡು ಬರೋಣ ಅಂತ ಹೋದೆ. ಆ್ಯಕ್ಚುಲಿ ಕೆಲವು ಗಿಫ್ಟ್ ಕೊಡೋಕ್ಕೆ ಇದನ್ನು ಪರ್ಚೇಸ್ ಮಾಡಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡೆ. ಕೆಲವೆಲ್ಲ ಮಾಮೂಲಿ ಥರನೇ ಇತ್ತು ಬ್ಯಾಗ್ಗಳು. ನಂಗೆ ಆ ಥರದ್ದು ಇಷ್ಟ ಆಗಲಿಲ್ಲ. ಈ ಥರದ್ದು ಒಂದು 2-3 ತೊಗೊಂಡು ಬಂದೆ. ನಿಮಗೆ ಅದನ್ನು ತೋರಿಸ್ತೀನಿ ಏನೇನು ಶಾಪ್ ಮಾಡಿದ್ದೀನಿ ಅಂತ. ಇವೆಲ್ಲ ನಿಮಗೆ ಸುಮಾರು ಅವ್ರು ಹೇಳಿದ್ದು 600-700 ರೇಟ್ನಲ್ಲಿ ಹೇಳಿದ್ರು. ಬಟ್ ನಾನು ನಿಮ್ಗೆ ಹೇಳ್ದಂಗೆ ಅಷ್ಟೊಂದೆಲ್ಲ ಕೊಡೋಕ್ಕೆ ಹೋಗಲಿಲ್ಲ. ಆಲ್ಮೋಸ್ಟ್ 350 ಸ್ಟಾರ್ಟ್ ಮಾಡಿದೆ. ಈ ದೊಡ್ಡ ಬ್ಯಾಗ್ ಕೊನೆಗೆ ಅವ್ರು ನಿಲ್ಲಿಸಿದ್ದು 450 ರೂಪೀಸ್ 500 ರೂಪೀಸ್ಕೊಂಡು ನಿಲ್ಲಿಸಿದ್ರು. ಇದ್ರ ಜೊತೆ ಒಂದು ಚಿಕ್ಕ ಬ್ಯಾಗ್ ತೊಗೊಂಡು ಬಂದೆ. ಅದಕ್ಕೆ ಅರೌಂಡ್ 250 ರೂಪೀಸ್ ಕೊಟ್ಟೆ ಅಷ್ಟೇ. ಸೊ ನೀವು ಎಷ್ಟು ಬಾರ್ಗೇನ್ ಮಾಡಿ ಪರ್ಚೇಸ್ ಮಾಡ್ತೀರೋ ಅಷ್ಟು ಕಮ್ಮಿ ರೇಟ್ಗೆ ನಿಮಗೆ ಈ ಥರ ವಸ್ತುಗಳು ಸಿಗುತ್ತೆ. ಇದಾದಮೇಲೆ ನಿಮ್ಗೆ ಗೊತ್ತಿರುತ್ತೆ ಜೈಪುರಿನಲ್ಲಿ ಬಳೆಗಳು ತುಂಬ ಚೆನ್ನಾಗಿರುತ್ತೆ ಅಂತ. ಅಂದರೆ ಲ್ಯಾಕ್ ಬ್ಯಾಂಗಲ್ಸ್ಗಳು ಸಿಗುತ್ತೆ ಅಂತ ನೋಡೋಣ ಅಂತ ಹೋದೆ. ಇಲ್ಲಿ ಎಲ್ಲೊಂದು ಕಡೆ ಸೇಲ್ ಥರ ಹಾಕ್ಕೊಂಡಿದ್ರು. ಲೈಕ್ 50 ರೂಪಾಯಿ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಯಾವ್ದು ತೊಗೊಂಡ್ರು ಇದರೊಳಗೆ ಒಂದು 2-3 ಥರ ಬಳೆನ ತೊಗೊಂಡು ಬಂದೆ. ಆನ್ ದ ವೇ ಬರಬೇಕಾದ್ರೆ ಇಲ್ಲಿ ಲಕ್ಷ್ಮೀ ಮಿಠಾಯಿ ಭಂಡಾರ ಅಂತ ನಾವೊಂದು ಹೆಸರಿತ್ತು. ಅಲ್ಲಿ ಸ್ವೀಟ್ಸ್ನ ಟ್ರೈ ಮಾಡೋಣ ಅಂತ ಬಂದ್ವಿ. ನಾರ್ತ್ ಇಂಡಿಯಾಗೆ ಹೋದ್ಮೇಲೆ ಸ್ವೀಟ್ಗಳು ತಿಂದಿದ್ರೆ ಒಂಥರ ಮಜಾ ಇರಲ್ಲ ಅಲ್ವಾ. ಏಕೆಂದರೆ ಯೂಶ್ವಲಿ ಸ್ವೀಟಿಗೆ ಫೇಮಸ್ಸೇ ನಾರ್ತ್ ಇಂಡಿಯಾ. ಸೊ ಜೈಪುರ್ನಲ್ಲಿ ಎಷ್ಟು ಥರ ಇಟ್ಟಿದ್ದು ಅಂದರೆ ಬಟ್ ನಮ್ಗೆ ಇಷ್ಟೊಂದೆಲ್ಲ ತಿನ್ನೋಕೆ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಗೇವರ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ದೊಡ್ಡ ಗೇವರ್ ಕೊಟ್ಬಿಟ್ರೆ ತಿನ್ನೋದು ಕಷ್ಟ. ಅಲ್ಲಿ ಅವ್ರನ್ನೇ ಕೇಳಿದೆ ಏನಿಲ್ಲ ಫೇಮಸ್ಸು ಅಂತ. ಸೊ ಅವ್ರು ಹೇಳಿದ್ರು ಗೇವರ್ ವಿತ್ ರಾಬ್ಡಿ ತೊಗೊಳ್ಳಿ, ಟೇಸ್ಟಿಯಾಗಿ ಇರುತ್ತೆ ಅಂತ. ಸೊ ಅದನ್ನು ಫಸ್ಟು ತೊಗೊಂಡಿದ್ದೀನಿ. ಅಥೆಂಟಿಕ್ ರಾಬ್ಡಿ. ಜೈಪುರ್ದು ಫೇಮಸ್ ಸ್ವೀಟ್ ಗೇವರ್ ವಿತ್ ರಾಬ್ಡಿ ತೊಗೊಂಡಿದ್ದೀನಿ. ಟೇಸ್ಟ್ ಮಾಡ್ತಾ ಇದ್ದೀನಿ. ಒಂದು ಪ್ಲೇಟ್ ಅಷ್ಟೇ ತೊಗೊಂಡಿದ್ದು. ಅಥೆಂಟಿಕ್ ರಾಬ್ಡಿ ತುಂಬ ಚೆನ್ನಾಗಿದೆ. ಸ್ವೀಟ್ ಕಮ್ಮಿ ಇದೆ, ಓವರ್ ಸ್ವೀಟ್ ಆಗಿಲ್ಲ. ಇದು ಗೇವರಿಂಗ್ ಇರುತ್ತೆ. ಟ್ರೈ ಮಾಡ್ತಿಲ್ಲ, ಮತ್ತೆ ಸಿಗಲ್ಲ ಇನ್ನು ಕರ್ನಾಟಕ. ನಾನು ತೊಗೊಂಡಿದ್ದು ಒಂದು ಪೀಸ್ಗೆ 180 ರೂಪೀಸ್ ಚಾರ್ಜ್ ಮಾಡಿದ್ರು. ಆ್ಯಂಡ್ ಇದು ಏನೋ ರೋಲ್ ಥರ ಇತ್ತು, ಬರೀ ಪನ್ನೀರ್ ತುಂಬಿಟ್ಬಿಟ್ಟಿದ್ರು. ಇದು ಆಲ್ಮೋಸ್ಟ್ 90 ರೂಪೀಸ್. ಹಾಗೆ ಗಿಫ್ಟ್ ಐಟಮ್ಸ್ಗೆ ಅಂತ ಗೇವರ್ನ ಪ್ಯಾಕ್ ಮಾಡಿಟ್ಟಿದ್ರು. ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ನಾವು ಇದೆಲ್ಲ ಮುಗಿಸೋಷ್ಟರೊಳಗೆ ಮಳೆ ಶುರು ಆಗೇ ಹೋಯಿತು. ಹೆಂಗೆ ಮಳೆ ಬರ್ತಿತ್ತು ಅಂದರೆ ಸುಮಾರು ಮಂಡಿವರೆಗೂ ನೀರು ನಿಂತ್ಕೊಳ್ಳೋಷ್ಟು ಮಳೆ. ನಾವು ಮನೆಗೆ ರೀಚ್ ಆಗೋಷ್ಟೊಳಗೆ ಆಲ್ಮೋಸ್ಟ್ ಒದ್ದೆ ಆಗೋ ಸ್ಥಿತಿಗೆ ಬಂದುಬಿಟ್ಟಿದ್ವಿ. ಸೊ ಆಮೇಲೆ ಲೇಟಾಗಿ ಮಳೆನೂ ಶುರು ಆಗ್ಬಿಟ್ರೆ ನಮಗೆ ಎಲ್ಲಿ ಏನು ಬರಬೇಕು ಅನ್ನೋ ಐಡಿಯಾ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಬೇರೆ ಎಲ್ಲೂ ಶಾಪಿಂಗ್ ಹೋಗ್ದಂಗೆ ಸೀದಾ ನಾವು ಇದ್ದಂಥ ರೂಮ್ಗೆ ವಾಪಸ್ ಬಂದ್ವಿ. ಆ್ಯಕ್ಚುಲಿ ಇವತ್ತು ಜೈಪುರ್ನಲ್ಲಿ ತುಂಬ ಸುತ್ತಾಡೋಕ್ಕಾಗಲೇ ಇಲ್ಲ. ತುಂಬ ಮಳೆ ಹೊಡಿತಿದೆ. ಎಲ್ಲ ರೋಡಲ್ಲೂ ನೀರು ನಿಂತ್ಕೊಂಡ್ರೆ
ಬೆಳಗ್ಗೆ ಆಲ್ಮೋಸ್ಟ್ 6 o'clock, ನಿನ್ನೆ ರಾತ್ರಿಯಿಂದನೂ ಹಾಗೆ ಇದೆ. ಇವತ್ತು ಮಳೆ ಬರ್ತಾನೆ ಇದೆ. ಸೊ ಹಾಗಾಗಿ ತುಂಬ ಬೇರೆ ಬೇರೆ ಬಜಾರ್ಗೆಲ್ಲ ಹೋಗಿ ಸುತ್ತಕ್ಕಾಗಲೇ ಇಲ್ಲ. ನಾವು ಇರೋಂಥ ಹೋಟೆಲ್ ಆನಂದ್ ಪ್ಯಾಲೇಸ್ ಅಂತ ಫ್ಯಾಷನ್ ಸ್ಟ್ರೀಟ್ ಅಂದರೆ ಮೇನ್ ಸ್ಟ್ರೀಟ್ಗಳಲ್ಲೇ ನಮಗೆ ಸಿಕ್ತು ಹೋಟೆಲ್. ಹಾಗಾಗಿ ಎಲ್ಲ ಕಡೆ ಇಲ್ಲಿಂದ 1 kilometer 2 kilometer ಮ್ಯಾಕ್ಸಿಮಮ್ 3 kilometer ಅಷ್ಟೇ. ಸೊ ನೀವು ಆಟೋಗಳೆಲ್ಲ ಆರಾಮಾಗಿ ಓಡಾಡ್ಬೋದು. ಆ್ಯಂಡ್ ಓಲಾನೂ ಸಿಗುತ್ತೆ. ಬಟ್ ಆಟೋ ಆದರೆ ಬೆಸ್ಟ್, ಯಾಕೆಂದರೆ ಬೇರೆ ಬಜಾರ್ಗೆಲ್ಲ ಹೋಗಿದ್ರೆ ತುಂಬ ಕ್ರೌಡೆಡ್ ಇರುತ್ತೆ. ಆಟೋ ಆದರೆ ನಾವಿರೋವಂಥ ಜಾಗದಿಂದ ಒಂದು 80 to 100 rupees ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಆಟೋಗಳು ನಿಮಗೆ ತೋರಿಸಿ ನನ್ನ ಹಿಂದಿನ ವೀಡಿಯೋನಲ್ಲಿ ಎಲ್ಲ ಬ್ಯಾಟ್ರಿ ಆಪ್ರೇಟೆಡ್ ಆಟೋಸ್ ಸಖತ್ತಾಗಿರುತ್ತೆ. ಒಂಥರ ಓಡಾಡೋಕ್ಕೆ ಊರು ನೋಡ್ದಂಗೆ ಇರುತ್ತೆ ಅಂತ ಹತ್ರ ಹೋಗ್ತಾ ಇದೆ. ಯಾಕೆಂದರೆ ಓಲಾಲಿ ಕಾರ್ ಮಾಡ್ಕೊಂಡು ಹೋಗ್ಬಿಟ್ರೆ ಕ್ಯಾಬ್ಸಲ್ಲಿ ಆಚೆ ಈಚೆ ಏನೇನಿದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಫುಲ್ AC ಇರುತ್ತೆ, ಯಾವಾಗಲೂ ವಿಂಡೋಸ್ ಹಾಕಿರಲೇಬೇಕು. ಈ ಥರ ಓಪನ್ ಆಟೋಸ್ ಆದರೆ ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡ್ಕೋಬೋದು ಅಂತ ಅದರೊಳಗೆ ಸಾಕಷ್ಟು ಓಡಾಡಿದ್ವಿ. ಸಖತ್ತಾಗಿತ್ತು. ನಿಮಗೂ ಆಲ್ಮೋಸ್ಟ್ ಕವರ್ ಮಾಡಿ ತೋರಿಸ್ತೀನಿ. ನಾನು ಎಕ್ಸಾಕ್ಟಾಗಿ ಎಲ್ಲಿ ಅಂಗಡಿ ಹೆಸರು ಎಲ್ಲಿ ತಿಂದ್ವಿ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾಕೆಂದರೆ ಒಬ್ಬೊಬ್ರು ನನ್ನ ಕಡೆ ಹಾಲ್ಟ್ ಮಾಡ್ತೀರಾ ಬಂದಾಗ. ಬಟ್ ಏನೇನು ಸಿಗುತ್ತೆ ಅನ್ನೋದು ಡೆಫಿನೆಟ್ಲಿ ನಿಮ್ಗಳಿಗೂ ಹೇಳ್ತೀನಿ. ಆ್ಯಂಡ್ ಶಾಪಿಂಗ್ ಸಾಕಷ್ಟು ಆಗೋಗಿದೆ. ಆಮೇಲೆ ಆರ್ತಾ ಸ್ಟುಡಿಯೋಸ್ಗೆ ಸಾಕಷ್ಟು ಹೊಸ ಥರ ಸೀರೆಗಳು ಬರುತ್ತೆ ನಿಮಗೆ. ಜೈಪುರ್ ಕಾಟನ್ ಆಗಿರ್ಬೋದು ಎಲ್ಲ. ಇನ್ನು ಯಾರ್ಯಾರು ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರೋ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ತಾ ಸ್ಟುಡಿಯೋಸ್ನ. ಡೆಫಿನೆಟ್ಲಿ ನಿಮಗೆ ಜೈಪುರ್ ಸೀರೆಗಳು ಇಷ್ಟ ಆಗುತ್ತೆ. ಸೊ ನಮ್ಮ ಜೈಪುರ್ ಟ್ರಿಪ್ ಆ್ಯಕ್ಚುಲಿ ನಾಳೆಗೆ ಎಂಡ್ ಆಗುತ್ತೆ. ನಾಳೆ ಜಂತರ್ ಮಂತರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಮಸಾಲಾ ಚೌಕ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಅದೊಂದು ಈಟರಿ ಪ್ಲೇಸ್ ಆ್ಯಕ್ಚುಲಿ. ಹೋಪ್ ನಿಮ್ಗಳಿಗೆ ನಮ್ಮ ಜೈಪುರ್ ಸೀರೀಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡೆ. ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾ ಇದ್ದೀನಿ ಏನೇನು ತಿನ್ನಕ್ಕೆ ಸಿಗುತ್ತೆ, ಪರ್ಚೇಸ್ ಮಾಡ್ಕೊಳಕ್ಕೆ ಸಿಗುತ್ತೆ ಅಂತ.